A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಅನಿರ್ದಿಷ್ಟಾವಧಿ ಧರಣಿಗೆ ಹಿರಿಯ ದಲಿತ ಮುಖಂಡರ ಭರವಸೆ ಮೇರೆಗೆ ಬ್ರೇಕ್. ಒಂದು ವಾರದೊಳಗೆ ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ಮತ್ತೆ ಹೋರಾಟ ಆರಂಭ. ಹೌದು ವೀಕ್ಷಕರೇ, ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಮುಂಭಾಗವಿರುವ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಆನೇಕಲ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕೆಲ ಪದಾಧಿಕಾರಿಗಳು ಅಂಬೇಡ್ಕರ್ ಪ್ರತಿಮೆಯನ್ನ ಇಟ್ಟು ಹೋಗಿದ್ದು, ಈ ವಿಚಾರ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯ ಗಮನಕ್ಕೆ ಬಂದ ಕೂಡಲೇ ಶಾಲೆಯ ಆವರಣದಲ್ಲಿ ಇಟ್ಟಿರುವ ಅಂಬೇಡ್ಕರ್ ಪ್ರತಿಮೆಯ ಸುತ್ತು ಪೆಂಡಾಲ್ ಕಟ್ಟಿದ್ದು, ಕೂಡಲೇ ಕೊಳಕು ಪೆಂಡಾಲ್ ಅನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಧರಣಿಗೆ ಕರೆ ನೀಡಿ ಇಂದಿಗೆ ಧರಣಿ 12ನೇ ದಿನಕ್ಕೆ ಕಾಲಿಟ್ಟಿದ್ದು, ದಲಿತ ಹಿರಿಯ ಮುಖಂಡರಾದ ಗಡ್ಡಂ ವೆಂಕಟೇಶ್, ಮುನಿಸ್ವಾಮಿ, ಗೊಲ್ಲಹಳ್ಳಿ ಶಿವಪ್ರಸಾದ್ ಧರಣಿ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಧರಣಿಯಲ್ಲಿ ನಿರತ ದಲಿತ ಸಂಘಟನೆಗಳ ಪದಾಧಿಕಾರಿಗಳ ನಡುವೆ ಚರ್ಚೆ ನಡೆಸಿ 8 ದಿನಗಳ ಒಳಗಡೆ ಅಂಬೇಡ್ಕರ್ ಪ್ರತಿಮೆಗೆ ಕಟ್ಟಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ದಲಿತ ಹಿರಿಯ ಮುಖಂಡರು ಸಹ ಸಾಥ್ ನೀಡಿ ಮುಂದಿನ ಹೋರಾಟಗಳನ್ನು ಮಾಡೋಣ ಎಂಬ ಭರವಸೆ ನೀಡಿದಾಗ ಧರಣಿಯನ್ನ ಹಿಂಪಡೆಯಲಾಯಿತು. ದಲಿತ ಮುಖಂಡರಾದ ಗಡ್ಡಂ ವೆಂಕಟೇಶ್, ವಿಜಯ ನರಸಿಂಹ ಅವರು ಮಾತನಾಡಿ 8 ದಿನಗಳ ಒಳಗಡೆ ಎಲ್ಲಾ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಸೇರಿ ಕೊಳಕು ಬಟ್ಟೆ ತೆರವುಗೊಳಿಸದಿದ್ದರೆ ಹೋರಾಟಗಳನ್ನು ನಡೆಸೋಣ ಎಂದು ಹೇಳಿದರು. ಧರಣಿಯಲ್ಲಿ ಕವ್ವಾಲಿ ವೆಂಕಟರಮಣಪ್ಪ, ಎಂವಿ ರಾಮಪ್ಪ, ಜನಾರ್ದನ್ ಬಾಬು, ಜನಾರ್ದನ್, ವಕೀಲ ಗೋಪಿ, ಜನ, ನವೀನ್, ಕೃಷ್ಣ, ಆನಂದ್, ರಾಜೇಂದ್ರ ಬಾಬು, ಮಣಿಕಂಠ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈ ಒಂದು ಸಮಸ್ಯೆಗೆ ಅಂತ್ಯ ಮಾಡ್ತೀವಿ ಅಂತ, ಪರಿಹಾರ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು, ಒಂದು ವೇಳೆ ಅದಾಗಲಿಲ್ಲ ಅಂದ್ರೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯ ನಾಯಕರಾದಂಥ ವೆಂಕಟೇಶ್ ಅಣ್ಣವರು, ಮುನ್ಸಾಮಣ್ಣವರು, ಪ್ರಸಾದ್ ಅಣ್ಣವರು ಮತ್ತೆ ಮುರಂಜಣ್ಣವರು ಇವರೆಲ್ಲ ಕೂಡ ಭರವಸೆ ಕೊಟ್ಟಿದ್ದಾರೆ. ಮನಸ್ಫೂರ್ತಿಯಾಗಿ ಹೇಳ್ಬೇಕಂದ್ರೆ ಈ ಹೋರಾಟವನ್ನ ಇಲ್ಲಿಂದ ಎದ್ದು ಹೋಗಕ್ಕೆ ಪ್ರತಿಯೊಬ್ಬರು ಯಾರಿಗೂ ಕೂಡ ಇಷ್ಟ ಇರಲಿಲ್ಲ, ಇವಾಗೂ ಇಷ್ಟ ಇಲ್ಲ. ಆದ್ರೆ ಏಕೈಕ ಕಾರಣ ಏನಂದ್ರೆ ಅದು ನಮ್ಮ ಹಿರಿಯ ನಾಯಕರು ಕೊಟ್ಟಿರುವಂತ ಗೌರವ, ನಾವು ಕೊಡ್ತಾ ಇರುವಂತ ಗೌರವ ಅಷ್ಟೇ. ಅವ್ರ ಗೌರವದಿಂದ ನಾವು ಇವತ್ತು ಈ ನಿರ್ಧಾರ ತಗೊಂಡಿದ್ದೇವೆ ಹೊರತು ಇಲ್ಲ ಯಾವುದೇ ಯಾರಿಗೇ ಆಗ್ಲಿ ಎದುರೋ ಬೆದರೋ ಅನ್ನೋಂಥದ್ದು ನಮ್ಮ ತಲೆಯಲ್ಲೂ ಇಲ್ಲ ಅಥವಾ ನಮ್ಮ ಆಲೋಚನೆಯಲ್ಲ ಅದು ಇಲ್ಲ. ನಿನ್ನೆ ಇನ್ನು ಮಾಡ್ತಾರೆ, ಇನ್ನೊಂದು ಬರ್ತಾರೆ ಅನ್ನುವಂಥ ಆಲೋಚನೆ, ಏನೋ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಆಲೋಚನೆಗಳಂತೂ ಅಲ್ಲ. ಯಾಕಂದ್ರೆ ಸಮಸ್ಯೆಯನ್ನ ಅದಿನ್ನ ಏನೋ ವಿಕೋಪಕ್ಕೆ ತಗೊಂಡೋಗುವಂತ ಶಕ್ತಿ ಕೆಲಸ ಮಾಡೋದು ಬೇರೆ. ನಾವು ಸಂವಿಧಾನದ ಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಕಾನೂನನ್ನ ಮೀರಿ ನಾವು ಮಾಡುವಂತ ಕೆಲಸ ಯಾವುದು ಮಾಡಲ್ಲ. ಒಂದು ವೇಳೆ ಕಾನೂನನ್ನ ಮೀರಿ ಮಾಡೋಗಿದ್ರೆ ನಾವು ನೇರವಾಗಿ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಕಿತ್ಬಿಟ್ಟು ಬರ್ತಾ ಇದ್ವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಗೌರವ ಕೊಟ್ಟಿರುವಂತ ನಾವು, ಹಾಗಾಗಿ ನಾವು ಅಂತ ಕೆಲಸಕ್ಕೆ ಹೋಗ್ದಿರಾ. ನಮ್ಮ ಹಿರಿಯರು ಹೇಳಿದ್ದಾರೆ, ಅವ್ರ ಮಾರ್ಗದರ್ಶನ ಇದೆ, ಅವ್ರು ಇವತ್ತು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಹೋರಾಟವನ್ನ ಬಿಟ್ಟಿಲ್ಲ. ನಾವು ಸುಮಾರು 12 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ನಾವು ಹಮ್ಮಿಕೊಂಡಿದ್ವಿ. ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಅಂತಂದ್ರೆ ಕೊಳಕು ಬಟ್ಟೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ಗನ್ನ ಮುಚ್ಚಿರ್ತಕ್ಕಂಥದ್ದನ್ನ ತೆರವುಗೊಳಿಸಬೇಕು ಅಂತ ನಾವು ಧರಣಿ ಮಾಡ್ತಾ ಇದ್ವಿ. ಆದರೆ ನಮಗೆ ನಮ್ಮ ಹಿರಿಯರಾದಂಥ ದಲಿತ ಸಂಘಟನೆಗಳ ಹೋರಾಟಗಳ ಮುಂಚೂಣಿ ನಾಯಕರಾದಂತಹ ವೆಂಕಟೇಶ್ ಅಣ್ಣವರು, ಮತ್ತೆ ಮುನ್ಸಾಮಣ್ಣ ಅವರು, ಮುನಾಂಜಣ್ಣ ಅವರು, ಮತ್ತೆ ನಮ್ಮ ಶಿವಪ್ರಸಾದ್ ಅವರು ಬಂದು ನಮ್ಮನ್ನ ಒಂದು ಮಾತನ್ನ ನಾವು ಮಾತಾಡಬೇಕು ನಿಮ್ಮನ್ನೆಲ್ಲರನ್ನು ಅಂತ ಕರೆದಾಗ ನಾವು ಮಾತಾಡಿದ್ವಿ. ಮಾತುಕತೆ ನಡೆದಾಗ ಮಾತುಕತೆಯಲ್ಲಿ ನಾವು ಕಾಲಾವಕಾಶ ಕೇಳಿದ್ದಾರೆ. ಇಷ್ಟರ ಒಳಗಡೆ ನಾವು ಅದನ್ನ ತೆರವುಗೊಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ. ಒಂದು ವೇಳೆ ಮಾತಾಡಲಿಲ್ಲ ಅಂತಂದ್ರೆ ನಾವು ನಿಮ್ಮ ಜೊತೆಗೆ ಬಂದು ಕುತ್ಕೊಂತೀವಿ, ನಾವು ಮಾಡೋಣ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಇವತ್ತು ಈ ಅನಿರ್ದಿಷ್ಟಾವಧಿ ಧರಣಿಯನ್ನ ಕೈ ಬಿಡ್ತಾ ಇದ್ದೀವಿ. ಧರಣಿನ ಮಾತ್ರ ಕೈ ಬಿಡ್ತಾ ಇದ್ದೀವಿ, ವಾಪಸ್ ತಗೊಂತ ಇದೀವಿ. ಆದ್ರೆ ಹೋರಾಟ ಮಾತ್ರ ನಿಲ್ಲೋದಿಲ್ಲ. ಮುಂದೆ ಇದು ಹೋರಾಟ ಹಿಂಗೆ ಮುಂದುವರಿಯಬೇಕಂತಂದ್ರೆ ನೀವು ಆದಷ್ಟು ಬೇಗ ಅವ್ರ ಹತ್ರ ಮಾತಾಡಿ, ನಮ್ಮನ್ನು ಕರೆದು ಒಂದು ಮಾತಾಡಿ ಅದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಬಿಡಬೇಕು. ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತಕ್ಕಂಥದ್ದು, ವಿಧಾನಸೌಧ ಚಲೋ ಕಾರ್ಯಕ್ರಮ, ಪಾದಯಾತ್ರೆ ಮಾಡುವ ಮೂಲಕ ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಷ್ಟೇ ಅಂತ. ಇನ್ನು ತಾಲೂಕು ಕಚೇರಿ ಮುಂಭಾಗ ನಿರಂತರವಾಗಿ 12 ದಿನಗಳ ಕಾಲ ನಮ್ಮ ಹಿರಿಯರು ಇನ್ನು ದಲಿತ ಹೋರಾಟಗಾರರು ಧರಣಿಯನ್ನು ಮಾಡ್ತಾ ಇರ್ತಾರೆ. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿ ಕೊಳಕು ಬಟ್ಟೆಯನ್ನು ಸುತ್ತಿರೋದು ವಿಚಾರವಾಗಿ. ಆದರೆ ಇವತ್ತಿನ ದಿನ ಅವರ ಆದೇಶದ ಮೇರೆಗೆ ಏನು
ಮುಂದಿನ ದಿನದಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ, ನಾವು ಅದನ್ನು ಕೊಳಕುಪಟ್ಟೆ ತೆಗಿತೀವಿ, ಅದಕ್ಕೆ ಇಡೀ ರೀತಿ ನಾವು ಒಂದು ಏನು ನಮಗೆ ಒಂದು ಮಾತು ಕೊಟ್ಟಿದ್ರೆ ಆ ಒಂದು ಮಾತಕ್ಕೆ ಮಾತ್ರ ನಾವು ಬೆಲೆ ಕೊಟ್ಟು, ಅದು ಬಿಟ್ಟು ಯಾವ್ದು ರಾಜಕಾರಣಿಗೆ ಏನು ಪೊಲೀಸ್ ಅಧಿಕಾರಿಗಳಿಗೆ ಆಗಲಿ ಯಾರಿಗೆ ಆಗಲಿ ನಾವು ಇವತ್ತು ದಿನ ಭಯ ಬಿದ್ದೋ ಇಲ್ಲ ಅವ್ರೇನೋ ಮಾಡ್ತಾರಂತ ನಾವು ಕೇಸುಗಳಾಗ್ತಾರಂತ ಭಯ ಬುದ್ಧಿ ತೆಗಿತಾ ಇಲ್ಲ. ಇದನ್ನ ಆದಷ್ಟು ಬೇಗ ಏನು ಬಾಬಾ ಸಾಹೇಬ್ ಸುತ್ತಿರುವಂತ ಬಟ್ಟೆ ತೆಗೆದಿಲ್ಲ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಏನು ಹಿರಿಯರ ಜೊತೆ ಯುವಕರು ಸೇರ್ಕೊಂಡ್ರೆ ಯಾವ ರೀತಿ ಫೈರ್ ಅಂತ ಏನು ಫೈರ್ ಯಾವ ರೀತಿ ಅಂತ ದಲಿತ ಯುವಕರು ಸೇರಿದ್ರೆ ಹಿರಿಯರ ಜೊತೆ ಹೊಸಕೋಟೆ ತಾಲೂಕಾದ್ಯಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಅವ್ರ ಜೊತೆ ಕೈ ಜೋಡಿಸಿ ದೊಡ್ಡ ಮಟ್ಟದ ಹೋರಾಟದ ಬಿಸಿಯನ್ನು ಮುಂದಿನ ದಿನದಲ್ಲಿ ತೋರಿಸ್ತಾರೆ ಅಂತ ಇವತ್ತು ಅವ್ರು ಕೊಟ್ಟಂತ ಒಂದು ಆದೇಶಕ್ಕೆ ನಾವು ತಲೆ ಬಗ್ಸಿ ಗೌರವ ಕೊಟ್ಟು ಈ ಒಂದು ಧರಣಿನ ಮಾತ್ರ ಕೈ ಬಿಡ್ತಾ ಇದ್ರು ಹೊರತು ಹೋರಾಟನ ನಾವು ಕೈ ಬಿಡೋದಿಲ್ಲ ಮಾತನ್ನು ಹೇಳಿ ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್.